ಈಗ ನಮ್ಮ ಮದುವೆಗೆ ಕರಿಬೇಕು ಅಂತಂದ್ರೆ ಏನಿಲ್ಲ, ನಾನು ಮದುವೆ ಆಗ್ತೀನಿ ಬರ ಅಂತಂದ್ರೆ ಅವ್ರಿಗೆ ಜ್ಞಾಪಕ ಇರಲ್ಲ. ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟು ಗೀಟು ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ನಾನು ಮದುವೆ ಆಗ್ತಾಯಿನಿ ಇಂಥ ಜಾಗ ಇಂಥ ಇದು ಬಾರಯ ಅಂತಂದರೆ, ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದ್ದಾಗ ಅದಕ್ಕೆ ಜೀವ. ಅದು ಮ್ಯೂಸಿಕ್ ಅನ್ನೋದು ಫಸ್ಟು ಯಾವುದೇ ಆಗಲಿ, ಕಷ್ಟ ಸುಖ ಏನೇ ಬಂದ್ರೂ ಅದೊಂದು ಮ್ಯೂಸಿಕ್ ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ. ಸೊ ಆ ಥರ ಖುಷಿ ಬೀಳಬೇಕು ಅಂದರೆ ಸಂಗೀತ ಬೇಕು, ನೋವು ಮರಿಬೇಕು ಅಂದ್ರೂ ಸಂಗೀತ ಬೇಕು. ಸೊ ಅದಕ್ಕೆ ಅದೊಂದು ಪಲ್ಸ್, ಅದು ಎಂಟೈರ್ ಸಿನಿಮಾದೊಂದು ಪಲ್ಸು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟು ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ ಅಂತಂದರೆ, ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ನಾನು ಬೇರೆ ಬೇರೆ ಏನು ಮಾಡಲ್ಲ, ಬೇರೆ ಸುಮ್ಮನೆ ಎಲ್ಲ ಒಂದು ಸಾಂಗ್ ಬರೋದು, ಸುಮ್ಮನೆ ಎಲ್ಲ ಒಂದು ಇದು ಮಾಡೋದು ಮಾಡಲ್ಲ. ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಸಿನಿಮಾ ಫಸ್ಟು ಹೀರೋನೇ ಸೊ ಅರ್ಜುನ್ ಜನ್ಯ ಫಸ್ಟ್ ಹೀರೋ. ಏನಕ್ಕೆ ಅಂದರೆ ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು, ಗುರುಜಿ ಆಗಲಿ, ಆರ್ ಪಿ ಪಟ್ನಾಯಕ್ ಅವರಾಗಲಿ ಆ್ಯಂಡ್ ಹರಿ ಅವರಾಗಲಿ. ಸೊ ಈಗ ಅರ್ಜುನ್ ಅವನಿಂದ ಕಲಿತಾ ಇದ್ದೀನಿ, ಅವ್ರು 3 ಜನದಿಂದ ಕಲಿಸಿದ್ರು ನನಗೆ, ಈಗ ಇವನಿಂದ ಕಲಿತಾ ಇದ್ದೀನಿ. ಸೊ ಇನ್ನೂ ಬೆಸ್ಟ್ ಏನೇನು ಮಾಡೋಕ್ಕೆ ಸಾಧ್ಯ, ಮ್ಯೂಸಿಕ್ ಮಾಡೋಣ ಅಸ್ಟೆಂಟಾಗಿ. ಹೌದು, ಅವನ ಅಸ್ಟೆಂಟ ನಾನು ಆ್ಯಕ್ಚುಲಿ. ಇಲ್ಲ ಮಗನೇ, ಅವಾಗ ಏನಾಗುತ್ತೆ, ಸೊ ಆ ಟೈಮಲ್ಲಿ ಮಾಡೋಕ್ಕೆ ಇನ್ನೊಂದು ಬೇರೆ ಏನೋ ವಿಷಯ ಇದೆ. ಸೊ ಅವಾಗ ಅದನ್ನು ಮಾಡ್ತೀನಿ. ಬಟ್ ಇವಾಗ ಬಿಟ್ಟರೆ ಈಗ ನೆಕ್ಸ್ಟು ಕಮಿಂಗ್ 25 ನಾಳೆಯಿಂದ ಇದು ಏನದು ಯಾವ ಕ್ರಿಸ್ಮಸ್, ನ್ಯೂ ಇಯರ್ ಅಂದರೆ ನಮಗೆ ಯುಗಾದಿ ಆ್ಯಕ್ಚುಲಿ. ಸೊ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆಯಲ್ಲ, ಇದಕ್ಕೆ ಈ ಮಾಮೂಲಿ ಗೊತ್ತಲ್ಲ ನಿಮ್ಗೆ, ರಾತ್ರಿ ಹೊತ್ತಿಲ್ಲ ಟಚ್ ಅದು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಇದು ಮಾಡಿದೆ ಅಷ್ಟೇ, ಸಿಂಪಲ್. ಪ್ರೇಮ್ ಸರ್, ಹಲೋ ಪ್ರೇಮ್ ಸರ್, ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಇಲ್ಲಿ ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋ ಹಣದಲ್ಲಿ ಒಂದು 2-3 ಸಿನಿಮಾ ಕನ್ನಡದಲ್ಲಿ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡ್ಬೋದಾಗಿತ್ತು ಅಂತ. ಅಂದ್ರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂತ ಹೇಳಿ, ಹಾಡುಗಳಿಗೆ ಈ ಸಿನಿಮಾದಲ್ಲಿ. ವಿಜಯ? ಹೌದೌದು, ವಿಜಯ್. ಆದ್ರೆ ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ್ ಹತ್ರ ನೀವು? ಮಗ ಇದು ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಂಬೇ, ತುಂಬ ಕಾಸ್ಟ್ಲಿ ಆಲ್ಬಂಬೇನೆ. ನಾನು ಬಿಫೋರು ಏಕಲವ್ಯ ಮಾಡಿದಾಗ ಅಷ್ಟೇ 3 ಸಾಂಗ್ಸ್ ಮಾತ್ರ ಯುರೋಪಲ್ಲಿ ಮಾಡಿದ್ವಿ. ಸೊ ಅದಾದಮೇಲೆ 3 ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು. KD ಆಲ್ಬಮ್ ಬಂದು ಪ್ರತಿ ಸಾಂಗನೂ ತುಂಬ ಏನಂದರೆ ಎಲ್ಲ ಅಳದು ತೂಗಿ ತೂಕ ಹಾಕೇನೋ ಅಂತೀವಲ್ಲ, ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು. ನಿಜ ಹೇಳಬೇಕು ಅಂದರೆ ಈ ಆಲ್ಬಮ್ಗೆ ಅರ್ಜುನ್ ಅವರು ಹೇಳ್ದಂಗೆ 3 ಪಿಕ್ಚರ್ ಮಾಡ್ಬೋದಾಗಿತ್ತು. ಏನಕ್ಕೆ ಅಂದರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ, ಅಷ್ಟು ಬೆಸ್ಟ್ ಯಾರ್ಯಾರು ಇದನ್ನ ಕರೆದ್ಬಿಟ್ಟು ನುಡಿಸಿದ್ದೀವಿ. ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದೀವಿ. ಆಮೇಲೆ ಅವ್ನ ಸ್ಪೆಂಡು ಅಷ್ಟೇ ವರ್ಷಾನ್ಗಟ್ಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ. ಓಕೆ, ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು KVN ಸುಪ್ರೀತ್ ಅವರು. ಓಕೆ, ಆಮೇಲೆ ನಿರ್ಮಾಪಕರಿಗೆ ಒಂದು ಟೇಸ್ಟ್ ಇರಬೇಕು ಮಗನೇ. ಈಗ ನಾನು ಒಬ್ಬ ನಿರ್ದೇಶಕರ ಕ್ರಿಯೇಟರ್ ಆಗಿದ್ದು ನಾನೇನೋ ಮಾಡ್ತೀನಿ, ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಮಾಡೋದಕ್ಕಿಂತ, ಸೊ ನಿರ್ಮಾಪಕ ಒಂದು ಟೇಸ್ಟ್ ಇರಬೇಕು, ಈ ಥರದೊಂದು ಮಾಡಿದ್ರೆ ಚಂದ. ಅದು ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು, ಪ್ರೇಮವ್ರೆ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ. ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ, ಅದು ಬ್ರೇಕ್ ನೀವೇ ಮುರಿಬೇಕು, ಅದ್ರ ಮೇಲೆ ಬೇರೆದೆಲ್ಲ ಇದು ಮಾಡಲ್ಲ, ಕಂಪೇರ್ ಮಾಡಲ್ಲ, ನಿಮ್ಮದೇ ನೀವೇ ಮುರಿ, ಅದು ಏನಾಗುತ್ತೆ ವಿಲ್ ಡೂ ಬೆಸ್ಟ್ ಅಂತ. ಸೊ ನನಗೆ ಸಪೋರ್ಟ್ KVN ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ನಮ್ಗೆ. ಸೊ ಬೆಸ್ಟ್ ಮಾಡಿದ್ದೀವಿ, ಸಾಧ್ಯವಾದಷ್ಟು ಬೆಸ್ಟ್. ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನಂಗಿಲ್ಲ, ಇಂಡಿಯಾದಲ್ಲೇ. ಹೊರಗಡೆ ಕಂಟ್ರಿ ಸೆಕೆಂಡ್, ಹೊರಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟು. ಸೊ ಅದಾದಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರೂ ನುಡಿಸಿಲ್ಲ ಅನ್ನಂಗಿಲ್ಲ, ಅಷ್ಟು ಜನ ನುಡಿಸಿದ್ದಾರೆ KD ಚಿತ್ರಕ್ಕೆ. ಪ್ರೇಮ್ ಸರ್, ಗುರು ಅದೇ ಸಿನಿಮಾ ಏನದು, ಸಾಂಗಿಗೆ ಬಳಸಿ ಸಾಂಗ್ 1,000 ಜನ ಡ್ಯಾನ್ಸರ್ಸ್ ಹಾಕಿದ್ದೀವಿ. ಸಾಂಗಿಗೆ ಜೂನಿಯರ್ಸ್ ಇದ್ದಾರೆ ಮಗನೇ. ಇಡೀ ಸಿನಿಮಾ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಕಂದ. ಪ್ರೇಮ್ ಸರ್ ಅಮ್ಮ ಇಲ್ಲಿ. ಎಸ್ ಬಾಸ್. ಹಾಂ ಸರ್, ಇವಾಗ ಇಲ್ಲಿ ಕರ್ನಾಟಕದಲ್ಲಂತೂ ಗ್ಯಾರಂಟಿ ನಿಮ್ಮ ಸಾಂಗ್ಸ್ ಎಲ್ಲರಿಗೂ ರೀಚ್ ಆಗುತ್ತೆ. ಆದರೆ ಒಳ್ಳೊಳ್ಳೆ ಮೂವಿನ ಇವತ್ತು UI ಮೂವಿ ಇರಲಿ, ಯಾವುದೇ ಮೂವಿ ಇರಲಿ, ಬೇರೆ ಭಾಷೆಯವರು ಇಲ್ಲಿ ಇಷ್ಟು ಪಬ್ಲಿಸಿಟಿ ಮಾಡಿದಷ್ಟು ಅಲ್ಲಿ ಮಾಡಿರಲ್ಲ. ಸೊ ಇವಾಗ ನಿಮ್ಮ KVN ಅವರು ಇದ್ದಾರೆ, ನೀವಿದ್ದೀರ, ಬೇರೆ ಲ್ಯಾಂಗ್ವೇಜಲ್ಲಿ ಹೇಗೆ ರೀಚ್ ಮಾಡ್ತೀರಾ ಸರ್? ಮಾಡ್ಬೋದು. ಈಗ ಇವತ್ತು ಅಜಯ್ ದೇವಗನ್ ರಿಲೀಸ್ ಮಾಡಿದ್ದಾರೆ ಹಿಂದಿ, ಅಜಯ್ ದೇವಗನ್ ಅವರು. ಲೋಕೇಶ್ ಕನಕರಾಜ್ ತಮಿಳು ಮಾಡಿದ್ದಾರೆ, ತಮಿಳು ಹರಿ ಅವ್ರು ಮಾಡಿದ್ದಾರೆ. ಅಂದರೆ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ನಮ್ಮ ಮಣ್ಣು ನಮ್ಮ ಜೀವನ, ಯಾಕಂದರೆ ಇವೆಲ್ಲ ನಮ್ಮ ಅನ್ನದಾತರು, ನಮಗೆ ಕರ್ನಾಟಕ ಫಸ್ಟು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ಮೇಲೆ ಸ್ಟೇಟ್ ಟು ಸ್ಟೇಟ್ ಹೋಗ್ತಾ ಇದ್ದೀವಿ ಖಂಡಿತವಾಗ್ಲೂ. ಆ ಎಲ್ಲ ಕಡೆನೂ ಇಲ್ಲಿ ಹೆಂಗೆ ಮಾಡ್ತೀವಿ ಅದೇ ಥರ ಅಲ್ಲೂ ಮಾಡ್ತೀವಿ, 100% ಎಲ್ಲ ಸ್ಟೇಟ್ಗೆ ಹೋಗ್ತೀವಿ. ಈಗ UI ಅಮೀರ್ ಖಾನ್ ನೋಡಿದ್ದಾರೆ, ಬಟ್ ಅಲ್ಲಿ ಅಷ್ಟು ಹವಾ ಆಗ್ತಾ ಇಲ್ಲ. ನಿಮಗೆ ನೋಡಿರೋದ್ಕಿಂತ ನಾವುಗಳು ಹೋಗ್ಬೇಕು. ಈಗ ನಾವು ನೋಡಿದ್ವಿ, ನಾವು ಚೆನ್ನಾಗಿದೆ ಅನ್ನೋದಕ್ಕಿಂತ ನಾವುಗಳು ಹೋಗಿ, ಈಗ ನೀವು ನೋಡಿ ಇಷ್ಟು ಜನ ಇದ್ದೀರಾ, ಒಂದು 200 ಜನ 300 ಜನ ಇದ್ದಾಗ ಅವರು ಒಂದು 10 ಜನ 100 ಜನ 200 ಜನ 1000 ಜನ ನೋಡಿದಾಗ ಅದು ಗೊತ್ತಾಗುತ್ತೆ. ಸೊ ಅದನ್ನು ನಾವು ಅಲ್ಲಿ ಮಾಡಬೇಕು. ಸೊ ಯಾರೋ ಒಬ್ರು ನೋಡ್ಬಿಟ್ಟು ತಕ್ಷಣನೇ ಹೇಳೋಕ್ಕಾಗಲ್ಲ, ಆಮೇಲೆ ಯಾರೋ ಒಬ್ರು ಹೇಳಿಬಿಟ್ರು ಅಂತಲೂ ಹೇಳೋಕ್ಕಾಗಲ್ಲ.
ಅಲ್ವಾ? ಸೊ ದೆನ್ ನಾವು ಹೋಗಿ ನಿಂತು ನಮ್ಮ ಪ್ರಾಜೆಕ್ಟ್ ಹಿಂಗಿದೆ, ನಮ್ಮ ವರ್ಕ್ ಇದೆ, ನಾವು ಎನರ್ಜಿ ಹಿಂಗೆ ಮಾಡಿದ್ದೀವಿ, ಪ್ಲೀಸ್ ದಯವಿಟ್ಟು ನೋಡಿ ಕೇಳಿ ಅಂತ ನಾವು ಯಾವಾಗ ಅಲ್ಲಿ ತೊಗೊಂಡು ಪುಷ್ ಮಾಡ್ತೀವಿ, ಸೊ ದೆನ್ ಅವಾಗ ರೀಚ್ ಆಗುತ್ತೆ, ಆಟೋಮೆಟಿಕ್ ರೀಚ್ ಆಗುತ್ತೆ. ಇದೇ ಕ್ವಶನ್ KVN ಅವರು ಇದೇ ಕ್ವಶನ್ ನಿಮಗೆ, ನೀವು ಹೇಗೆ ಸ್ಟ್ರಾಟಜಿ ಅಂತ? ಸರ್, ಪಬ್ಲಿಸಿಟಿ ಸ್ಟ್ರಾಟಜಿ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ನಿಮಗೆ ಮುಂದೆ ಒಂದೊಂದು ಸಾಂಗು, ಒಂದೊಂದು ಟೀಸರು ನೆಕ್ಸ್ಟ್ ಏನೇನು ಬರ್ತಾ ಹೋಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ, ಯಾರ್ಯಾರು ಬಂದು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಆಲ್ರೆಡಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತಿಗೆ ನಮ್ಮ ಇಂಟೆನ್ಷನ್ ಏನಿದ್ದು ಅಂತಂದರೆ, ಫಸ್ಟ್ ಸಾಂಗು, ಫಸ್ಟ್ ಇಂಟ್ರ್ಯಾಕ್ಷನ್ ಆಗಲಿ, ಏನೇ ಒಂದು ನಮ್ಮ ಸಿನಿಮಾಯಿಂದ ಕಂಟೆಂಟ್ ಬರಬೇಕು ಅಂದರೆ ಅದು ಫಸ್ಟು ನಮ್ಮ ಬೆಂಗಳೂರಲ್ಲಿ ಬರಬೇಕು, ನಮ್ಮ ಕರ್ನಾಟಕದಲ್ಲಿ ಬರಬೇಕು ಅನ್ನೋದು ಇಂಟೆನ್ಷನ್ ಇತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಅರ್ಜುನ್ ಜನ್ಯ ಸರ್, ಕೈಲಾಶ್ ಖೇರ್ ಅವರು ಜೊತೆಗೆ ಪ್ರೇಮ್ ಸರ್ ಇಬ್ಬರು ಹಾಡಿದ್ದಾರೆ, ಏನು ಸ್ಪೆಷಾಲಿಟಿ ಅದು? ಅದು ಈ ಹಾಡಿಗೆ ಒಂದು ಫೋಕ್ ಟೋನ್ ಬೇಕಲ್ಲ ಮೇಡಮ್. ಸೊ ಕನ್ನಡದಲ್ಲಿ ಆ ಫೋಕ್ ಅರ್ಧಿ ಟೋನ್ ಪ್ರೇಮ್ ಸರೇ, ಆ್ಯಂಡ್ ಇಂಡಿಯಾದಲ್ಲಿ ತೊಗೊಂಡ್ರೆ ಅರ್ಧಿ ಟೋನ್ ನಮಗೆ ಸಿಗೋದು ನಾನ್ ಫಿಲ್ಮಿಯಾಗಿ ಕೈಲಾಶ್ ಖೇರ್ ಅವರು. ಸೊ ಅವ್ರು ಎಲ್ಲ ಲ್ಯಾಂಗ್ವೇಜಲ್ಲೂ ಕೈಲಾಶ್ ಖೇರ್ ಅವ್ರನ್ನ ಯೂಸ್ ಮಾಡಿದ್ದೀವಿ, ಸ್ವಲ್ಪ ಅರ್ಧಿಯಾಗಿರುತ್ತೆ ಅಂತ. ಆ್ಯಂಡ್ ಆ ಸ್ಟೇಟಲ್ಲಿ ಯಾರ್ಯಾರು ಬೆಸ್ಟ್ ಸಿಂಗರ್ ಇರ್ತಾರೆ, ಮಲಯಾಳಂ ಅಂತ ತೊಗೊಂಡ್ರೆ ಅಲ್ಲಿನ ಇವತ್ತಿನ ಬೆಸ್ಟ್ ಸಿಂಗರ್ ಯಾರು, ಟ್ರೆಂಡಲ್ಲಿರೋಂಥವ್ರು ಯಾರು, ಅವ್ರನ್ನೇ ವೆಯ್ಟ್ ಮಾಡಿ ಹಾಡಿಸಿದ್ದೀವಿ. ಸೊ ತಮಿಳು ತೆಲುಗುನಲ್ಲಿ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ಬಿಕಾಸ್ ಹೀ ಈಸ್ ಒನ್ ಆಫ್ ದ ಬೆಸ್ಟ್ ಅಲ್ಲಿ. ಸೊ ಆ ಥರ ಎಲ್ಲ ಬೆಸ್ಟ್ಗಳನ್ನ ಮಿಕ್ಸ್ ಮಾಡಿದ್ದೀವಿ. ಸರ್, ಹಾಡಲ್ಲಿ ಅದೇ ರೆಗ್ಯುಲರ್ ಇರೋದು ಬೇಡ ಅಂತ ಪ್ರೇಮ್ ಸರ್ದು ಕಾನ್ಸೆಪ್ಟಲ್ಲೇ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು 4-5 ಥರ ಎಲ್ಲ ತೊಗೊಂಬಂದು ಹೇಳಿದ್ವಿ. ಆಗ ಸರ್ ಇದೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ ಸರ್ ಹೇಳೋ ಥರದಲ್ಲೇ ಆ ಫ್ಲೋಲೇ ಹಂಗೆ ಮಾಡಿದ್ವಿ. ಪ್ರೇಮ್ ಸರ್ ಈ ಕಡೆ ಸರ್ ಇಲ್ಲಿ ಸರ್, ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ಕಂಗ್ರಾಟ್ಸ್ ಮೊದಲಿಗೆ. ಥ್ಯಾಂಕ್ಸ್ ಮಗನೇ. ಸರ್, ಲಿರಿಕಲ್ ವಿಡಿಯೋ ನೋಡಿದಾಗ ಆ ಪಾತ್ರದಲ್ಲಿರುವಂಥ ಇನ್ನೋಸೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಅಂದರೆ ಕಾಳಿದಾಸ ಇದರಲ್ಲಿ ದಾಸನ ಅಂತಿರೋನು ನೆಕ್ಸ್ಟ್ ಕಾಳಿ ಆಗ್ತಾನೋ ಆ ಥರ ಸಿನಿಮಾದ ಕಂಟೆಂಟ್ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಹೀರೋ ಆಗಿ ನಟನಾಗಿ ಧ್ರುವರಲ್ಲಿ ಒಂದು ಪೊಟೆನ್ಷಿಯಲ್ ಇದೆ ಸರ್. ಅದನ್ನು ಹೊರತೆಗೆಯೋಕೆ ಇಲ್ಲಿ ದೊಡ್ಡ ಪ್ರಯತ್ನ ಆಗಿದೆ ಅಂತ? ಏನಿಲ್ಲ, ಪಾತ್ರನೇ ಹೆಂಗಿದೆ ಅದು. ಸೊ ಆಮೇಲೆ ಅವ್ನು ನೋಡಿದ್ರೆ ತುಂಬ ಇನ್ನೋಸೆನ್ಸು. ಸೊ ನಾನು ಅವಾಗಲೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ, ನಾನು ಬಿಫೋರ್ ಇದರಲ್ಲಿ ಒಂದು ಕಡೆ ಜೋಗಿ ಸಿನಿಮಾ ಎಷ್ಟು ಮುಗ್ಧತೆ, ಎಷ್ಟು ಇದಿತ್ತು, ಅಣ್ಣನ ಪಾತ್ರ, ನಮ್ಮ ಶಿವಣ್ಣನ ಪಾತ್ರ. ಸೊ ಅದನ್ನು ನೀವು ಎಲ್ಲೇ ತಗೊಂಡೋದ್ರು ನಮ್ಮನೆ ಹುಡುಗ, ನಮ್ಮದು ಅನ್ನೋರು, ಆ ಥರ ಈ ಪಾತ್ರ ಬಂದ್ಬಿಟ್ಟು ಎಲ್ಲೋ ಅಣ್ಣ, ನನ್ನ ತಮ್ಮ, ನನ್ನ ರಿಲೇಟಿವ್ಸು ಈ ಥರ ಅನ್ಕೋತಾರೆ. ಅವನ ಥರ ಇರ್ಬೋದಾಯ್ತಲ್ಲ, ನಾನು ಒಂದು ಮನೇಲಿ ಉಟ್ಬೋದಾಯ್ತಲ್ಲ, ಅದು ಆ ಥರ ರಿಸಂಬಲ್ ಮಾಡ್ಕೊಳ್ಳೋ ಪಾತ್ರ. ಅದು ತುಂಬ ರಿಯಲಿಸ್ಟಿಕ್ ಪಾತ್ರ, ತುಂಬ ರಿಯಲಿಸ್ಟಿಕ್. ಆಮೇಲೆ ರಿಯಲ್ ಕ್ಯಾರೆಕ್ಟರ್ ಕೂಡ ಅದು. ತುಂಬ 1972-73 ನಡೆದಿದ್ದ ಒಂದು ಘಟನೆ, ಅದನ್ನು ಇಟ್ಕೊಂಡು ನಾನು ಇದನ್ನು ಇಟ್ಕೊಂಡು ಆ ಪಾತ್ರ ಎತ್ಕೊಂಡು ನಾನು ನಂದೇ ಸ್ಕ್ರೀನ್ ಪ್ಲೇಲಿ ನಾನು ಆ ಪಾತ್ರನ ಪ್ಲೇ ಮಾಡಿದ್ದೀನಿ. ಅದ್ಭುತವಾಗಿ ಮಾಡ್ಯಾರೆ. ಅವ್ನು ನೋಡಿದ್ರೆ ಕೆಲವು ಕಡೆ ನೋಡಿದಾಗ ಅಳು ಬಂದ್ಬಿಡುತ್ತೆ ನಮಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಯಾರೆ. ಸೊ ಈಸ್ ಎ ಡೆಡಿಕೇಶನ್ ಪರ್ಸನ್ ನಿಜವಾಗ್ಲು. ಒಂದೊಂದು ಸಮ್ ಟೈಮ್ ಹೇಳ್ಬೇಕಂತಂದರೆ, ನಾನು ಮಗ ಒಂದು ಸ್ವಲ್ಪ ಒಂದು ಕಟ್ ಅಂದ್ಬಿಟ್ಟು ಹೋಗಿ ಮಗ ಒಂದು ಚೂರು ಹಿಂಗೆ ಮಾಡಿ ಅಂದರೆ, ಅಣ್ಣ ನೋಡೋಣ ನೀನೇ ಎತ್ಬಿಡ್ತೀವಿ, ಹೋಗೋಣ ಇವಾಗ ಅನ್ನುವ ಅಷ್ಟು ಚೆನ್ನಾಗಿ ಮಾಡ್ದೆ. ಥ್ಯಾಂಕ್ಸ್. ನಿಮಗೆ ಸರ್, ಈ ಕಾಂಬಿನೇಷನ್ ಒಂದು ರೀತಿ ಬೆಂಕಿ ಬಿರುಗಾಳಿ ಥರ ಇರುತ್ತಾ ಅಂತ? ಒಂದು ಕಡೆ ಎಮೋಷನ್ಸು, ಮತ್ತು ಈಗ ಏನು ಸ್ಯಾಂಡಲ್ವುಡ್ ಶೋಮೆನ್ ಅಂತ ಕರೀತಾರೆ, ಸೊ ಎಲ್ಲೋ ಒಂದು ಕಡೆ ಕಮರ್ಷಿಯಲ್ ಆಗಿ ಜನರನ್ನು ಹಿಡಿದಿಟ್ಕೊಳುತ್ತೆ ಸಿನಿಮಾ ಅಂತ. ಬಸ್ ಏನು ಗುರ ಸರಿ, ಏನು ಬ್ರಾ? ಈ ಜೋಡಿ ಬಗ್ಗೆ ಹೇಳೋದಾದ್ರೆ ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರ್ದಂಗೆ ಇರುತ್ತೆ ಅಂತ. ಒಂದು ಕಡೆ ಶೋಮ್ಯಾನು, ಈ ಕಡೆ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳ ವರ್ಗ ತುಂಬ ದೊಡ್ಡದಾಗಿದೆ. ಬೆಂಕಿ ಬಿರುಗಾಳಿ ಅಂದರೆ ಇಬ್ಬರೇ, ಒಂದು ವಿಷ್ಣು ಸರ್, ಒಂದು ಶಂಕರಣ್ಣ. ಇಲ್ಲ ಬ್ರೋ, ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂತ ಏನಕ್ಕೆ ಹೇಳಿದ್ದೀನಿ ಅಂದರೆ, ಈಸ್ ವರ್ಕ್ ವಿತ್ ಆಲ್ ದಿ ಲೆಜೆಂಡ್ಸ್. ಎಲ್ಲ ಸಿನಿಮಾ ಲೆಜೆಂಡ್ಸ್ ಜೊತೆನೇ ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೇ ಮಾಡಿರೋದು. ಸೊ ನನಗೆ ತುಂಬಾ ಖುಷಿ ಏನು ಅಂದರೆ, ಸಾಕಷ್ಟು ಕಲಿಯೋದಿತ್ತು. ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೋಗಿಂತ ವರ್ಕ್ ಆಗೋದು ಕತೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಕಾಂಬೋ ವರ್ಕ್ ಆಗುತ್ತೆ. ಸೊ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿಂಗ್. ಅವ್ರ ಸ್ಟೋರಿನ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ. ಒಳ್ಳೆ ಎಕ್ಸಿಕ್ಯೂಟರ್. ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗೋಂಥ ಸಿನಿಮಾ ಆಗುತ್ತೆ. ಬಿಕಾಸ್ ಇದರಿಂದ ಮಿಸ್ಟರ್ ಪ್ರೇಮ್ಸ್ ಇದ್ದಾರೆ. ಪ್ರೇಮ್ ಸರ್, ಈ ಸಿನಿಮಾದ ಈ ಸಾಂಗ್ಸಲ್ಲಿ ಒಂದು ನೋಡಿದಾಗ ಅನಿಸಿದ್ದು,
ಈ ಜೋಗಿ ಸಿನಿಮಾದಲ್ಲಿ ನೀವು ಜೊತೆಗೆ ಎಮೋಷನ್ ಕೂಡ ತುಂಬ ಚೆನ್ನಾಗಿ ಇನೋಸೆಂಟ್ ಅಂತ ಹೇಳ್ತಾರೆ. ಜೋಗಿ ಸಿನಿಮಾಲಿ ಶಿವಣ್ಣ ಅವರ ಇನೋಸೆಂಟ್ ತೋರಿಸಿದ್ರಿ, ಜೊತೆಗೆ ಅವರ ವೈಲೆನ್ಸ್ ಹೆಂಗಿರುತ್ತೆ ತೋರಿಸಿದ್ರಿ. ಈ ಕೆ ಡಿಯಲ್ಲೂ ಕೂಡ ಅಂದ್ರೆ ಅದರಲ್ಲಿ ಜೊತೆಗೆ ಅಮ್ಮ ಮತ್ತು ಮಗನ ರಿಲೇಶಿಪ್ಪನ್ನು ತೋರಿಸಿದ್ರಿ. ಕೆ ಡಿಯಲ್ಲಿ ಸಾಂಗಲ್ಲಿ ಒಂದು ಕೆಲವೊಂದು ಬಿಟ್ಗಳು ನೋಡಿದಾಗ ಅಣ್ಣ ತಮ್ಮನ ರಿಲೇಶಿಪ್ಪು ಜೊತೆಗೆ ಆ ಎಮೋಷನ್ನು ಹಿಂಗೆ ಹೋಗುತ್ತಾ ಅಂತ ಹೇಳಿ. ಅಲ್ಲ, ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ಅದು ಮದರ್ ಸೆಂಟಿಮೆಂಟ್ ಸಿನಿಮಾ ಜೋಗಿ, ಇದು ಬೇರೆ ಥರದ್ದೊಂದು ಕಂಟೆಂಟು. ಇದು ಎಮೋಷನ್ಸ್ ಇದ್ದೇ ಇರುತ್ತೆ. ಎಷ್ಟು ಎಮೋಷನ್ಸ್ ಇರುತ್ತೆ ಅಷ್ಟೇ ರಾ ಇರುತ್ತೆ. 100% ತುಂಬ ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ಇವತ್ತಿನವರೆಗೂ ತೋರಿಸಿರೋದು ಬ್ಲಡ್ಡು, ಮಚ್ಚು, ಕೆಲವು ಎಮೋಷನ್ಸ್ಗಳು ತೋರಿಸಿದ್ದೀನಿ. ಇದು ಸ್ವಲ್ಪ ಲಿಟ್ಲ್ ಬಿಟ್ ಒಂದು ಸ್ಟೆಪ್ ಮೇಲೆ ತೋರಿಸಿದ್ದೀನಿ. ಏನಕ್ಕೆ ಅಂದರೆ ಆ ಕ್ಯಾರೆಕ್ಟ್ರು, ಕಾಳಿದಾಸನ ಕ್ಯಾರೆಕ್ಟರ್ ಆ ಥರದ್ದು. ಎಷ್ಟು ಎಮೋಷನ್ಸ್ ನೋಡ್ತೀರಾ, ಎಷ್ಟು ಪ್ರೀತಿ ನೋಡ್ತೀರಾ, ಅಷ್ಟೇ ವೈಲೆನ್ಸ್ ಇರುತ್ತೆ ಖಂಡಿತವಾಗ್ಲೂ. ಬಟ್ ವೈಲೆನ್ಸ್ ಅಂದರೆ ಮಕ್ಕಳು, ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು. ಸೊ ಅಷ್ಟು ವಿಷಯಗಳಿರ್ತದೆ ಖಂಡಿತವಾಗ್ಲೂ. ಪ್ರೇಮ್ ಸರ್, ಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಸಂಬಂಧಗಳ ಫ್ಲೇವರ್ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಪರದೆ ಮೇಲೆ. ಕಾಳಿದಾಸ ಯಾವ ಸಂಬಂಧದ ಹಿಂದೆ ಹೋಗ್ತಾನೆ ಅನ್ನೋ ಒಂದು ಕುತೂಹಲ. ತುಂಬ ಒಳ್ಳೆ ಇದರಲ್ಲೇ ಹೋಗ್ತಾನೆ ಅವನು. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನೀವೆಲ್ಲ ಯಾವಾಗಲೂ ಕರಿತಾನೆ ಇರ್ತೀನಿ, ನಿಮ್ಗಳು ಹೇಳ್ಬಿಡ್ತೀನಿರಪ್ಪ, ನೀವಿದ್ರೆ ನಾನು ನಿಮ್ಮನ್ನ ಯಾರು ಬಿಡಲ್ಲ. ಸೊ ಕಾಳಿದಾಸನ ಬಗ್ಗೆ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡ್ತೀನಿ. ಟೀಸರ್ ಲಾಂಚ್ ಮಾಡಿದಾಗ ನಿಮಗೆಲ್ಲ ಖಂಡಿತವಾಗ್ಲೂ ಸೊ